ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೂನ್ 22, 2023 ದಿನಪತ್ರಿಕೆಯಲ್ಲಿರುವಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಯಾವ ರೀತಿಯಾಗಿದೆ? ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ನಡಿನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ಕೊಡ್ತಕ್ಕಂಥ ಈ ಒಂದು ರಿಪೋರ್ಟಲ್ಲಿ ಭಾರತದ ರ್ಯಾಂಕಿಂಗನ್ನು ನಾವಿಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 3ನಲ್ಲಿ ಎಕಾನಮಿ ಟಾಪಿಕಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ಪೆಕ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಇಂಡೆಕ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಇಂಡೆಕ್ಸ್ನಲ್ಲಿ ಯಾವ ರೀತಿಯಾದಂಥ ಪ್ಯಾರಾಮೀಟರ್ಸನ್ನು ಕನ್ಸಿಡರ್ ಮಾಡಿದ್ದಾರೆ ಹಾಗೂ ಯಾರು ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಸಹಕಾರಿಯಾಗುತ್ತೆ. ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ನಡಿನಲ್ಲಿ ಭಾರತದ ಒಂದು ರ್ಯಾಂಕಿಂಗ್ ಇಂಪ್ರೂವೈಸ್ ಆಗಿದೆ ಅಂತ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. 127ನೇ ರ್ಯಾಂಕನ್ನು ಇದು ಪಡೆದಿದೆ. ಒಟ್ಟಾರೆಯಾಗಿ 146 ಕಂಟ್ರೀಸ್ಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ರಿಪೋರ್ಟ್ ನಡಿನಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಹಲವಾರು ಸೆಕ್ಟರ್ಸ್ಗಳಲ್ಲಿ ಇರಬಹುದು. ಒಂದು ಹೆಲ್ತ್ ಕೇರಲ್ಲಿ ಆಗಿರ್ಬೋದು, ಎಕನಾಮಿಕ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಅವರಿಗಿರ್ತಕ್ಕಂಥ ಒಂದು ಪೊಸಿಷನ್ನ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗನ್ನು ಕೊಡಲಾಗುತ್ತೆ ಅಂತ. ಹಾಗೂ ಟಾಪ್ ಮೋಸ್ಟ್ ರ್ಯಾಂಕಿಂಗನ್ನು ಹೊಂದಿರುವಂಥ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ? ಐಲ್ಯಾಂಡ್ ಮತ್ತು ನಾರ್ವೆ ಅಂತ ಕಂಟ್ರಿಗಳನ್ನು ನಾವು ಕಾಣ್ಬೋದು. ಇನ್ನು ನೇಬರಿಂಗ್ ಕಂಟ್ರಿಗಳೊಂದಿಗೆ ಕಂಪ್ಯಾರಿಸನ್ ನಮಗೆ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು ಅಂತಂದರೆ, ಇವಾಗ ಬ್ರಿಕ್ಸ್ ಗ್ಲೋಬಲ್ ಗ್ರೂಪಿಂಗ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಈ ಒಂದು ಬ್ರಿಕ್ಸ್ ಕಂಟ್ರೀಸ್ಗಳಲ್ಲಿ ಭಾರತ ಜೆಂಡರ್ ಇಂಡೆಕ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಟಾಪ್ ಮೋಸ್ಟ್ ಪೊಸಿಷನನ್ನು ಹೊಂದಿದೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ಬೋದು. ಆದರೆ ನಿಮಗೆ ಈ ಒಂದು ರ್ಯಾಂಕಿಂಗ್ ಬಗ್ಗೆ ಕ್ಲಿಯರ್ ಆಗಿದೆ. ಭಾರತಕ್ಕಿಂತಲೂ ಸಹ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸಿರ್ತಕ್ಕಂಥ ಕಂಟ್ರೀಸ್ಗಳು ಯಾವ ರೀತಿಯಾಗಿದೆ? ಬಾಂಗ್ಲಾದೇಶ್, ಭೂತಾನ್ ನೋಡ್ಬೋದು, ಚೈನಾನು ನೋಡ್ಬೋದು, ಶ್ರೀಲಂಕಾ, ನೇಪಾಲ್, ಈ ಎಲ್ಲ ಕಂಟ್ರೀಸ್ಗಳು ಭಾರತಕ್ಕಿಂತ ಚೆನ್ನಾಗಿರ್ತಕ್ಕಂಥ ಗ್ಲೋಬಲ್ ಜೆಂಡರ್ ಇಂಡೆಕ್ಸನ್ನು ಹೊಂದಿರೋದಾಗಿ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನೇಬರಿಂಗ್ ಕಂಟ್ರೀಸ್ಗಳನ್ನು ಕಂಪೇರ್ ಮಾಡಿದರೆ ನೇಪಾಲ್, ಶ್ರೀಲಂಕಾ, ಚೈನಾ, ಭೂತಾನ್, ಬಾಂಗ್ಲಾದೇಶ್ ಒಳ್ಳೆ ರ್ಯಾಂಕಿಂಗನ್ನು ಹೊಂದಿದ್ದಾವೆ. ರ್ಯಾಂಕಿಂಗ್ಗಳು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಕೇವಲ ಕಂಪ್ಯಾರೇಟಿವ್ ಆಗಿ ಕ್ವಶನ್ಸನ್ನು ಫ್ರೇಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಪಾಕಿಸ್ತಾನವನ್ನು ಹೊರತುಪಡಿಸಿ ಉಳಿದೆಲ್ಲ ಕಂಟ್ರೀಸ್ಗಳು ಇವತ್ತು ಭಾರತಕ್ಕಿಂತ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ ಅಂತ. ಇಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳು ಯಾವ ರೀತಿಯಾಗಿ ಹೇಳ್ತಾ ಇದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಪೊಲಿಟಿಕಲ್ ಎಂಪವರ್ಮೆಂಟನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ, ಭಾರತದಲ್ಲಿ ಪೊಲಿಟಿಕಲ್ ಸೆಕ್ಟರ್ಗೆ ರಿಜಿಸ್ಟ್ರೇಷನ್ ಮಾಡಿರ್ತಕ್ಕಂಥ ಒಂದು ಪರ್ಸೆಂಟೇಜ್, ಮಹಿಳೆಯರ ಒಂದು ರಿಜಿಸ್ಟ್ರೇಷನ್ ಪಾರ್ಟಿಸಿಪೇಷನ್ 25.3% ಇದೆ. ಹಾಗೂ MPsಗಳ ಒಂದು ಸಂಖ್ಯೆಯನ್ನು ನೋಡಿದರೆ ಪರ್ಸೆಂಟೇಜ್ ವೈಸ್ 15.1% ಇದೆ. ಸಾಕಷ್ಟು ಇಂಪ್ರೂವ್ಮೆಂಟನ್ನು ನಾವಿಲ್ಲಿ ಕಾಣುವಂಥದ್ದು. ಹಾಗೂ ಲೋಕಲ್ ಗವರ್ನೆನ್ಸಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ತುಂಬ ಚೆನ್ನಾಗಿದೆ. 40% ಮಹಿಳೆಯರು ಲೋಕಲ್ ಗವರ್ನೆನ್ಸಲ್ಲಿ ಪಾರ್ಟಿಸಿಪೇಷನನ್ನು ತೋರಿಸ್ತಾ ಇದ್ದಾರೆ. ಅವರ ಒಂದು ರಿಜಿಸ್ಟ್ರೇಷನನ್ನು ಸಹ ನಾವಿಲ್ಲಿ ಕಾಣುವಂಥದ್ದು. ಹಾಗೂ ಸೆಕ್ಸ್ ರೇಷಿಯೋಗೆ ಸಂಬಂಧಪಟ್ಟಂತಹ ಸ್ಕೋರನ್ನು ನೋಡಿದರೆ 1.9% ಇಂಪ್ರೂವ್ ಆಗಿರೋದನ್ನು ಕಾಣುವಂಥದ್ದು. ಬರ್ತ್ ಟೈಮಲ್ಲಿ ಅಥವಾ ಮಗು ಹುಟ್ಟುವಂಥ ಸಂದರ್ಭದಲ್ಲಿ ಸೆಕ್ಸ್ ರೇಷಿಯೋ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆನೂ ಸಹ ಇಲ್ಲಿ ಎಂಫಸಿಸ್ ಮಾಡ್ತಾ ಇದ್ದಾರೆ. 2022ರ ಒಂದು ರ್ಯಾಂಕಿಂಗನ್ನು ಕನ್ಸಿಡರ್ ಮಾಡಿದರೆ 135ನೇ ಪೊಸಿಷನನ್ನು ಭಾರತ ಹೊಂದಿರುವಂಥದ್ದು ಇವಾಗ 127ನೇ ಪೊಸಿಷನ್ಗೆ ಜಂಪ್ ಆಗಿದೆ. ಇಲ್ಲಿ ಭಾರತ ಯಾವ ರೀತಿಯಾಗಿ ಪಾರ್ಷಿಯಲ್ ರಿಕವರಿಯನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಾಣ್ಬೋದು. ಜೆಂಡರ್ ಗ್ಯಾಪ್ ಆಗಲಿಕ್ಕೆ ಕಾರಣಗಳು ಯಾವ ರೀತಿಯಾಗಿರ್ಬೋದು? ಸಮ್ಟೈಮ್ಸ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಎಕನಾಮಿಕ್ ಅಪಾರ್ಚುನಿಟೀಸ್ಗಳಾಗಿರ್ಬೋದು ಸಿಗದೇ ಇರುವಂತಹ ಸಾಧ್ಯತೆ ಇರುತ್ತೆ. ಹಾಗೂ ಅವ್ರಿಗೆ ಸರಿಯಾದಂತಹ ಒಂದು ಎಜುಕೇಷನ್ ಸಿಗದೇ ಇರುವಂಥ ಸಾಧ್ಯತೆ ಇರುತ್ತೆ. ಎನ್ರೋಲ್ಮೆಂಟ್ ರೇಷಿಯೋಗೆ ಸಂಬಂಧಪಟ್ಟಂತೆನೋ ಇಶ್ಯೂಸ್ಗಳು ಇರ್ತವೆ. ಭಾರತದ ಒಟ್ಟಾರೆಯಾಗಿ ಜೆಂಡರ್ ಗ್ಯಾಪ್ ಪರ್ಸೆಂಟೇಜನ್ನು ನೋಡಿದರೆ 64.3% ಓವರಾಲ್ ಪರ್ಸೆಂಟೇಜ್ ಅಂತ ಕಾಣ್ತಾ ಇದ್ದೀವಿ. ಇಲ್ಲಿ ಸ್ಪೆಸಿಫಿಕಲಿ ಎಕನಾಮಿಕ್ ಪಾರ್ಟಿಸಿಪೇಷನಲ್ಲಿ ಇರ್ತಕ್ಕಂಥ ಒಂದು ಡಿಫರೆನ್ಸ್ ಅಂತಂದರೆ ಕೇವಲ 36.7% ಗ್ಯಾಪನ್ನು ಕಾಣ್ತಾ ಇದ್ದೀವಿ. ಆರ್ಥಿಕವಾಗಿಯೂ ಸಹ ಮಹಿಳೆಯರು ಇವತ್ತು ಹೆಚ್ಚಿನ ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಎಕನಾಮಿಕ್ ಸೆಕ್ಟರಲ್ಲಿ ಅವರು ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಒಂದು ಡೇಟಾಯಿಂದ ಕನೆಕ್ಟ್ ಮಾಡ್ಕೋಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ಯಾರಾಮೀಟರ್ಸ್ಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನಡಿನಲ್ಲಿ ಯಾವ ರೀತಿಯಂಥ ಪ್ಯಾರಾಮೀಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ, ಇದಕ್ಕೆ ಸಂಬಂಧಪಟ್ಟಂಥ 4 ಪಿಲ್ಲರ್ಸ್ಗಳು ಯಾವ ರೀತಿಯಾಗಿದೆ ಅಂದರೆ, ಮಹಿಳೆಯರು ಇವತ್ತು ಆರ್ಥಿಕವಾಗಿ ಎಷ್ಟೊಂದು ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ಎಕನಾಮಿಕ್ ಪಾರ್ಟಿಸಿಪೇಷನ್ ಮತ್ತು ಅಪಾರ್ಚುನಿಟಿಗೆ ಸಂಬಂಧಪಟ್ಟಂಥ ಒಂದು ಪಿಲ್ಲರನ್ನು ನೋಡಿದರೆ ಅವರ ಒಂದು ಶೈಕ್ಷಣಿಕ ಹಂತ ಯಾವ ರೀತಿಯಾಗಿದೆ. ಎಜುಕೇಷನಲ್ ಅಟೈನ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿಲ್ಲರ್ ಅಂತ ಕನ್ಸಿಡರ್ ಮಾಡ್ಬೋದು. ಅವರ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಸರ್ವೈವಲ್ಗೆ ಸಂಬಂಧಪಟ್ಟಂತೆ ಹೆಲ್ತ್ ಆ್ಯಂಡ್ ಸರ್ವೈವಲ್ ಅನ್ನುವಂಥ ಒಂದು ಥರ್ಡ್ ಪಿಲ್ಲರನ್ನು ಕಾಣುವಂಥದ್ದು ಮತ್ತು ಪೊಲಿಟಿಕಲ್ ಎಂಪವರ್ಮೆಂಟ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಈ ಪ್ಯಾರಾಮೀಟರ್ಸ್ಗಳು ಇಂಪಾರ್ಟೆಂಟ್. ಒಂದು ಎಕನಾಮಿಕ್ ಪಾರ್ಟಿಸಿಪೇಷನ್ ಮತ್ತು ಅಪಾರ್ಚುನಿಟಿಗೆ ಸಂಬಂಧಪಟ್ಟಂತೆ, ಎಜುಕೇಷನಲ್ ಅಟೈನ್ಮೆಂಟ್ ಆಗಿರ್ಬೋದು, ಹೆಲ್ತ್ ಆ್ಯಂಡ್ ಸರ್ವೈವಲ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬೋದು, ಹಾಗೂ ಪೊಲಿಟಿಕಲ್ ಎಂಪವರ್ಮೆಂಟ್.
ಈ 4 ಪ್ಯಾರಾಮೀಟರ್ಸ್ಗಳನ್ನು ನಾವು ಆನ್ಸರಲ್ಲೂ ಸಹ ಬಳಕೆ ಮಾಡುವಂಥದ್ದು ಹಾಗೂ ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಷ್ಟು ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ರಿಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ತಿಳಿದುಕೊಳ್ಬೇಕಾಗತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಗತಿಶಕ್ತಿ ಪೋರ್ಟಲನ್ನು ಎಕ್ಸೆಸ್ ಮಾಡಬೇಕು ಅಂತ ಸಾಕಷ್ಟು ಕೈಗಾರಿಕೆಗಳು ಇವತ್ತು ಮುಂದಾಗ್ತಾ ಇದ್ದಾವೆ. ಇದರಿಂದಾಗಿ ಅವರ ಒಂದು ಕನೆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಸಿಲೆಬಸನ್ನು ಕನೆಕ್ಟ್ ಮಾಡೋದಾದರೆ GS ಪೇಪರ್ 3 ನಡಿನಲ್ಲಿ ಫಿಸಿಕಲ್ ಪಾಲಿಸಿ ಆಗಿರ್ಬೋದು ಹಾಗೂ ಗೌರ್ಮೆಂಟ್ ಬಜೆಟಿಂಗ್ಗೆ ಸಂಬಂಧಪಟ್ಟಂತೆ GS ಪೇಪರ್ 2 ನಡಿನಲ್ಲಿ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಆಗಿರ್ಬೋದು. GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಸೆಕ್ಷನಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಿಂದ ನಮಗೆ ಗತಿಶಕ್ತಿ ಪ್ರೋಗ್ರಾಮ್ ಅಂದರೆ ಏನು ಅನ್ನುವಂಥ ಕ್ಲಾರಿಟಿ ಇರಬೇಕಾಗತ್ತೆ. ಗತಿಶಕ್ತಿ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲನ್ನು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಈ ಒಂದು ಪೋರ್ಟಲ್ನ ಮುಖಾಂತರ ನಾವು ಬೆನಿಫಿಟನ್ನು ತೆಗೆದುಕೊಳ್ಬೋದು ಅಥವಾ ಕೈಗಾರಿಕಾ ಕ್ಷೇತ್ರಗಳು ಬೆನಿಫಿಟನ್ನು ತೆಗೆದುಕೊಳ್ಬೋದು. ಸೊ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ ಸಹಕಾರಿಯಾಗುತ್ತೆ ಅಂತ. ಈ ಒಂದು ಪ್ರೋಗ್ರಾಮ್ ನಡಿನಲ್ಲಿ ಮಲ್ಟಿ ಮೋಡಲ್ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತ ನ್ಯಾಷನಲ್ ಲೆವೆಲಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿರುವಂಥದ್ದು. ಯೋಜನೆ ಉದ್ದೇಶಗಳು ಯಾವ ರೀತಿಯಾಗಿದೆ, ಹಳ್ಳಿಗಳಲ್ಲೂ ಸಹ ಇವತ್ತು 4G ಮೊಬೈಲ್ ಬಳಕೆ ಆಗಬೇಕು, 4G ಮೊಬೈಲ್ ಕನೆಕ್ಟಿವಿಟಿ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್ ಆಗಿರ್ಬೋದು. ಹಾಗೂ ನೆಟ್ವರ್ಕ್ ಟ್ರಾನ್ಸ್ಮಿಷನನ್ನು ಎಕ್ಸ್ಟೆನ್ಷನ್ ಮಾಡಬೇಕು ಅನ್ನುವಂಥದ್ದಾಗಲಿ, ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯನ್ನು ಎಕ್ಸ್ಟೆನ್ಷನ್ ಮಾಡುವಂಥದ್ದಾಗಲಿ, ಹಾಗೂ ಯಾವುದೇ ರೀತಿಯಂಥ ತೊಂದರೆ ಇಲ್ಲದೇ ಇರುವಂಥ ಒಂದು ಕನೆಕ್ಟಿವಿಟಿ ಸಿಗಬೇಕು, ಸೀಮ್ಲೆಸ್ ಆಗಿರ್ತಕ್ಕಂಥ ಕನೆಕ್ಟಿವಿಟಿ ಸಿಗಬೇಕು ಅನ್ನುವಂಥದ್ದಾಗಲಿ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಲಿ, ಹಾಗೂ ಏಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹಾಗೂ ಏಸ್ ಆಫ್ ಲಿವಿಂಗನ್ನು ಕ್ರಿಯೇಟ್ ಮಾಡುವಂತಹ ಒಂದು ಎನ್ವಿರಾನ್ಮೆಂಟನ್ನು ತರಬೇಕು ಅನ್ನುವಂಥದ್ದಾಗಿಯೂ ಸಹ ಈ ಒಂದು ಪ್ರೋಗ್ರಾಮ್ ಟಾರ್ಗೆಟ್ ಮಾಡ್ತಾ ಇದೆ. ನೆಕ್ಸ್ಟ್ ಜನರೇಷನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇದು ಫೋಕಸನ್ನು ಮಾಡ್ತಾ ಇದೆ. ಇದೊಂದು ಮಲ್ಟಿ ಮೋಡಲ್ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಈ ಒಂದು ಯೋಜನೆ ನಡಿನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಒಂದು ಇಂಟಿಗ್ರೇಟೆಡ್ ಆಗಿರತಕ್ಕಂಥ ಪ್ಲಾನನ್ನು ತಯಾರು ಮಾಡ್ತಾರೆ. ಈ ಒಂದು ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮಿನಿಸ್ಟ್ರೀಸ್ಗಳು ಕೋಆರ್ಡಿನೇಷನನ್ನು ಮಾಡ್ತವೆ. ಸಾಕಷ್ಟು ಮಿನಿಸ್ಟ್ರೀಸ್ಗಳಂತಂದರೆ 16 ಮಿನಿಸ್ಟ್ರೀಸ್ಗಳ ಪಾರ್ಟಿಸಿಪೇಷನನ್ನು ಕಾಣಬಹುದು. ಇದರಿಂದ ಎಫಿಷಿಯೆಂಟ್ ಆಗಿ ಮಿನಿಸ್ಟ್ರೀಸ್ಗಳು ವರ್ಕ್ ಮಾಡ್ತವೆ ಹಾಗೂ ಕಾಸ್ಟ್ ಸೇವಿಂಗನ್ನು ಮಾಡುವಂಥದ್ದು ಜೊತೆಗೆ ನಾವು ಜಾಬನ್ನು ಕ್ರಿಯೇಟ್ ಮಾಡುವಂಥ ಫೋಕಸನ್ನು ಸಹ ಇಟ್ಕೊಂಡಿರ್ತೀವಿ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡಿನಲ್ಲಿ ಇಂಡಸ್ಟ್ರೀಸ್ ಕಾರಿಡಾರ್ಗಳನ್ನು ಸೆಟಪ್ ಮಾಡೋದಾಗಲಿ, ಡಿಫೆನ್ಸ್ ಕಾರಿಡಾರ್ಸ್ಗಳ ಮೇಲೆ ಫೋಕಸ್ ಮಾಡೋದಾಗಲಿ, ಕನೆಕ್ಟಿವಿಟಿಯನ್ನು ಸಹ ವಿಲೇಜ್ಗಳಲ್ಲಿ ಎನ್ಹ್ಯಾನ್ಸ್ ಮಾಡೋದಾಗಲಿ, ಪೈಪ್ಲೈನ್ ನೆಟ್ವರ್ಕ್ ಮೇಲೆ ಫೋಕಸನ್ನು ಮಾಡುವಂಥದ್ದಾಗಲಿ. ಸೊ ಈ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸರ್ಕಾರ 2024 ಹಾಗೂ 25 ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಇಲ್ಲಿ ಕನೆಕ್ಟಿವಿಟಿ ಅನ್ನುವಂಥ ವರ್ಡ್ ನಮಗೆ ಇಂಪಾರ್ಟೆಂಟ್. ಹೈವೇಸ್ಗಳನ್ನು ಕನೆಕ್ಟ್ ಮಾಡೋದಾಗಲಿ, ವಾಟರ್ ಏರ್ ಡ್ರೋಮ್ಸ್ಗಳನ್ನು ಡೆವಲಪ್ ಮಾಡೋದಾಗಲಿ, ಏರ್ಪೋರ್ಟ್ಸ್ಗಳನ್ನು ಡೆವಲಪ್ ಮಾಡೋದಾಗಲಿ, ಇವುಗಳೆಲ್ಲ ಮುಖಾಂತರ ನಾವು ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದೀವಿ. ಇಂಟರ್ನೆಟ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೂ ಸಹ ಫೋಕಸ್ ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೂ ಸಹ ಫೋಕಸ್ ಮಾಡ್ತಾ ಇದ್ದೀವಿ. ನ್ಯಾಷನಲ್ ಲೆವೆಲಲ್ಲಿ ಒಂದು ಇಂಟಿಗ್ರೇಟೆಡ್ ಆಗಿರತಕ್ಕಂಥ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹ, ಎಲ್ಲ ಮಿನಿಸ್ಟ್ರೀಸ್ಗಳು ಸಹ ರಿಯಲ್ ಟೈಮ್ ಬೇಸಿಸ್ ಮೇಲೆ ಕೋಆರ್ಡಿನೇಷನ್ ಮುಖಾಂತರ ವರ್ಕ್ ಮಾಡ್ತವೆ ಅಂತ. ಸೊ ಇದರ ಒಂದು ಔಟ್ಕಮ್ ಯಾವ ರೀತಿಯಾಗಿದೆ ಅಂದರೆ ಕನೆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಮ್ಯಾಪಿಂಗನ್ನು ಪ್ರಾಪರಾಗಿ ಮಾಡ್ತಾರೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿಯನ್ನು ಎನ್ಶೋರ್ ಮಾಡಲಿಕ್ಕೆ ಇಂಡಸ್ಟ್ರಿಯಲ್ ಹಬ್ಗಳನ್ನು ಡೆವಲಪ್ ಮಾಡೋದಾಗಲಿ, ಇಂಡಸ್ಟ್ರೀಸ್ಗಳಿಗೆ ಬೇಕಾಗತಕ್ಕಂಥ ಒಂದು ಪ್ರಮೋಷನನ್ನು ಮಾಡುವಂಥದ್ದಾಗಲಿ, ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮಲ್ಲಿಯೂ ಸಹ ಬೆನಿಫಿಟನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಬಿಸ್ನೆಸ್ ಕ್ಯಾಪಿಟಲ್ ಆಗಿ ಭಾರತವನ್ನು ಕನ್ವರ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲಿ ಮ್ಯಾಕ್ರೋ ಲೆವೆಲಲ್ಲೂ ಸಹ ಪ್ಲಾನಿಂಗ್ಸ್ಗಳು ಇರ್ತವೆ, ಮೈಕ್ರೋ ಲೆವೆಲಲ್ಲೂ ಸಹ ಪ್ಲಾನಿಂಗ್ಗಳು ಇರ್ತವೆ. ಕೋಆರ್ಡಿನೇಷನ್ ಮುಖಾಂತರ ಇಲ್ಲಿ ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡಲಾಗುತ್ತೆ. ಡಿಪಾರ್ಟ್ಮೆಂಟ್ಗಳು ಸಹ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಒಂದು ಸ್ಟ್ರಾಟಜಿನನ್ನು ತೆಗೆದುಕೊಳ್ತಾರೆ. ಇಲ್ಲಿ ಲಾಜಿಸ್ಟಿಕ್ ಕಾಸ್ಟ್ಗಳನ್ನು ಸಹ ರೆಡ್ಯೂಸ್ ಮಾಡುವಂಥದ್ದು ಮತ್ತು ನಮ್ಮ ಒಂದು GDPಗೂ ಸಹ ಸಾಕಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಥವಾ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದಾಗಿ ಕನೆಕ್ಟ್ ಮಾಡ್ಬೋದು. ಸೊ ಕ್ವಾಲಿಟಿ ಬೇಸ್ಡ್ ಮೇಲೆ ನಾವು ಸಸ್ಟೈನೇಬಲ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊವೈಡ್ ಮಾಡುವಂಥ ಒಂದು ಟಾರ್ಗೆಟನ್ನು ಇದು ಹಾಕ್ಕೊಂಡಿದೆ. ಎಕನಾಮಿಕ್ ಆಕ್ಟಿವಿಟೀಸ್ಗಳು ಸಹ ಬೂಸ್ಟ್ ಆಗ್ತಾ ಇರೋದ್ರಿಂದ ಜಾಬ್ ಕ್ರಿಯೇಷನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಲಾರ್ಜ್ ಸ್ಕೇಲಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದಾಗಿ ನಾವು ಕನೆಕ್ಟ್ ಮಾಡ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಗತಿಶಕ್ತಿ ಪ್ರೋಗ್ರಾಮ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಆರ್ಟಿಕಲ್ ನಡಿಯಲಿರ್ತಕ್ಕಂಥ ಇಶ್ಯೂ ಅಥವಾ ಅಪ್ಡೇಷನ್ ಯಾವ ರೀತಿಯಾಗಿದೆ ಅಂದರೆ, ಇಂಡಸ್ಟ್ರೀಸ್ಗಳು ಇವತ್ತು ಕೇಳ್ತಾ ಇದ್ದಾವೆ ಅವ್ರಿಗೆ ಗತಿಶಕ್ತಿ ಪೋರ್ಟಲ್ ಆಕ್ಸೆಸ್ ಸಿಗಬೇಕು ಅಂತ. ಮಿನಿಸ್ಟ್ರಿಯ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ನಾವು 36 ಲೇಯರ್ ಅಷ್ಟು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈ ಒಂದು ಪೋರ್ಟಲ್ ನಡಿನಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಷನ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆದರೆ
ಆದರೆ ಇಲ್ಲಿ ಪ್ರೈವಸಿ ಕನ್ಸರ್ನ್ ಅನ್ನು ನಾವು ಕಾಣುವಂಥದ್ದು. ಹಾಗಾಗಿ ಪ್ರೆಸೆಂಟ್ ಸಿಚುವೇಶನಲ್ಲಿ ಕೇವಲ ಸರ್ಕಾರದ ಏಜೆನ್ಸೀಸ್ಗಳು, ಸ್ಟೇಟ್ ಗವರ್ಮೆಂಟ್ ಏಜೆನ್ಸೀಸ್ಗಳು, ಸೆಂಟ್ರಲ್ ಗವರ್ಮೆಂಟ್ ಏಜೆನ್ಸೀಸ್ಗಳು ಮತ್ತು ಡಿಪಾರ್ಟ್ಮೆಂಟ್ಗಳು ಮಾತ್ರ ಈ ಒಂದು ಇನ್ಫಾರ್ಮೇಷನ್ಸನ್ನು ಎಕ್ಸೆಸ್ ಮಾಡ್ತಾ ಇದ್ದಾವೆ. ಸೊ ಯಾವುದೇ ಒಂದು ಅಪ್ಕಮಿಂಗ್ ಪ್ರಾಜೆಕ್ಟ್ ಇರುತ್ತಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇರತಕ್ಕಂಥ ಒಂದು ಪ್ರಾಜೆಕ್ಟನ್ನು ಎಕ್ಸೆಸ್ ಮಾಡಲಿಕ್ಕೆ ಕೇವಲ ಸರ್ಕಾರದ ಏಜೆನ್ಸೀಸ್ಗಳಿಗೆ ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಸರ್ಕಾರದ ರೆಸ್ಪಾನ್ಸ್ ಅಂತಂದರೆ ಈ ಒಂದು ಪೋರ್ಟಲ್ ನಡಿನಲ್ಲಿ ಇರತಕ್ಕಂಥ ಸೆನ್ಸಿಟಿವ್ ಡೇಟಾಗಳನ್ನು ಬ್ಲಾಕ್ ಮಾಡಿದಾದ್ಮೇಲೆ ಎಕ್ಸೆಸಬಿಲಿಟಿಯನ್ನು ಕೊಡ್ತಾರೆ. ಇನ್ಫಾರ್ಮೇಷನ್ಸನ್ನು ಈಸಿಯಾಗಿ ಇಂಡಸ್ಟ್ರೀಸ್ಗಳು ಸಹ ಎಕ್ಸೆಸ್ ಮಾಡ್ಬೋದು ಅನ್ನುವಂಥ ಒಂದು ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ಆಗಿರ್ಬೋದು ಅಥವಾ ಮೇನ್ಸಲ್ಲೂ ಸಹ ಡೆವಲಪ್ಮೆಂಟಲ್ ಆಸ್ಪೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ಅಡ್ರೆಸ್ ಮಾಡುವಾಗ ಸರ್ಕಾರದ ಯೋಜನೆಗಳನ್ನು ನಾವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಯೋಜನೆಗಳ ಆಬ್ಜೆಕ್ಟಿವ್ ಅನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾರ್ಕ್ಸ್ ಅನ್ನು ನಾವು ಪಡೆದುಕೊಳ್ಳಬಹುದು. ಇಲ್ಲಿ ನಿಮಗೊಂದು ಕ್ವಶನ್ ಅಂತಂದ್ರೆ, ಗತಿ ಶಕ್ತಿ ಯೋಜನೆಗೆ ರೆಸ್ಪಾನ್ಸಿಬಲ್ ಇರತಕ್ಕಂಥ ಮಿನಿಸ್ಟ್ರಿ ಯಾವುದಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಬೆಂಗಾಲಲ್ಲಿ ನಡೀತಾ ಇರುವಂತಹ ಪಂಚಾಯತ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಒಂದು ಡೈರೆಕ್ಷನ್ ಅನ್ನು ನೀಡ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೆಂಟ್ರಲ್ ಫೋರ್ಸಸ್ನ ಸಪೋರ್ಟನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ಅನ್ನು ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಪಂಚಾಯತ್ ರಾಜ್ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಿಸಿದಂಥ ಒಂದು ಚಾಪ್ಟರ್ನ ನೀವು ಇವತ್ತು ಕಂಪ್ಲೀಟ್ ಆಗಿ ರಿವಿಷನ್ ಅನ್ನು ಮಾಡಬೇಕಾಗುತ್ತೆ. ಸೊ ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ಪಂಚಾಯತ್ ಎಲೆಕ್ಷನ್ಸ್ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈ ಒಂದು ಪಂಚಾಯತ್ ರಾಜನ್ನು ನಾವು ಯಾವ ರೀತಿಯಾಗಿ ಸಂವಿಧಾನಾತ್ಮಕವಾಗಿ ರೆಕಗ್ನೈಸ್ ಮಾಡಿದ್ದೀವಿ ಅನ್ನುವಂಥದ್ದಾಗಲಿ, ಇದಕ್ಕೆ ಸಂಬಂಧಪಟ್ಟಂಥ ಕಮಿಟೀಸ್ಗಳ ಒಂದು ರೆಕಮೆಂಡೇಷನ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ನಾವು ಸೀಟ್ಗಳನ್ನು ರಿಸರ್ವೇಷನ್ ಮಾಡ್ತಾ ಇದ್ದೀವಿ, ಹಾಗೂ ಪಂಚಾಯತ್ ರಾಜ್ನ ಒಂದು ಡ್ಯೂರೇಷನ್ ಆಗಿರ್ಬೋದು, ಡಿಸ್ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂತೆ 3 ಟೈರ್ ಸಿಸ್ಟಮನ್ನು ನಾವು ಯಾವ ರೀತಿಯಾಗಿ ಅಳವಡಿಸ್ಕೊಂಡಿದ್ದೀವಿ, ಗ್ರಾಮ ಸಭೆಯ ಒಂದು ರೋಲ್ ಯಾವ ರೀತಿಯಾಗಿದೆ, ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ರಿವೈಸ್ ಮಾಡಬೇಕು. ಈ ಒಂದು ಆರ್ಟಿಕಲಿಂದ ನಾವು ಇವತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಫಂಕ್ಷನ್ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳಿಕ್ಕೆ ಟ್ರೈ ಮಾಡೋಣ. ಒಟ್ಟಾರೆಯಾಗಿ ಪಂಚಾಯತ್ ರಾಜ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಫಂಕ್ಷನ್ ಅನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. GS ಪೇಪರ್ 2 ನಡಿನಲ್ಲಿ ಪೊಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಈ ಒಂದು ಟಾಪಿಕ್ ಅನ್ನು ಕನೆಕ್ಟ್ ಮಾಡ್ಬೋದು. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನು ಯಾರು ಕ್ರಿಯೇಟ್ ಮಾಡಲಾಗುತ್ತೆ ಅನ್ನೋದು ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಸ್ಟೇಟ್ ಗವರ್ಮೆಂಟ್ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಚುನಾವಣಾ ಆಯೋಗವನ್ನು ನೇಮಕ ಮಾಡ್ತಾರೆ. ಇದರ ಒಂದು ಫಂಕ್ಷನ್ ಅಂತಂದರೆ ಲೋಕಲ್ ಗವರ್ನೆನ್ಸನ್ನು ಇವತ್ತು ಸೆಟಪ್ ಮಾಡಬೇಕು. ಅಂದರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಸಂಬಂಧಪಟ್ಟಂಥ ಚುನಾವಣೆಯನ್ನು ಇದು ಕಂಡಕ್ಟ್ ಮಾಡಬೇಕಾಗುತ್ತೆ. ಎಲೆಕ್ಟೋರಲ್ ರೋಲ್ಸ್ಗಳನ್ನು ಪ್ರೊವೈಡ್ ಮಾಡೋದಾಗಲಿ, ನಾಮಿನೇಷನ್ಸ್ ಡೇಟ್ಸ್ಗಳನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡೋದಾಗಲಿ, ಪಬ್ಲಿಕ್ ನೋಟಿಸನ್ನು ಇಶ್ಯೂ ಮಾಡುವಂಥದ್ದಾಗಲಿ, ಕ್ಯಾಂಡಿಡೇಟ್ಸ್ಗಳ ಒಂದು ನಾಮಿನೇಷನ್ಗೆ ಸಂಬಂಧಪಟ್ಟಂತೆಯೂ ಸಹ ಅಡ್ರೆಸ್ ಮಾಡಲಾಗುತ್ತೆ. ಹಾಗೂ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ಗಳ ಒಂದು ಲಿಸ್ಟನ್ನು ಸಹ ಪ್ರೊವೈಡ್ ಮಾಡ್ತಾರೆ. ಯಾವ ದಿನದಂದು ನಾವು ಪೋಲಿಂಗನ್ನು ಮಾಡಬೇಕು, ವೋಟಿಂಗನ್ನು ಯಾವ ದಿನದಂದು ಮಾಡಬೇಕು ಅನ್ನುವಂಥದ್ದಾಗಲಿ, ಹಾಗೂ ವೋಟಿಂಗ್ಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಎಮರ್ಜೆನ್ಸೀಸ್ಗಳೇನಾದರೂ ಇದ್ದರೆ ಇದನ್ನು ಅಡ್ಜಾನ್ ಮಾಡಲಿಕ್ಕೆ ಅಥವಾ ಆ ಒಂದು ಎಲೆಕ್ಷನನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಡಿಸಿಷನನ್ನು ತೆಗೆದುಕೊಳ್ತಕ್ಕಂಥ ಒಂದು ಅಧಿಕಾರ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇರುತ್ತೆ. ಜೊತೆಗೆ ಒಟ್ಟಾರೆಯಾಗಿ ವೋಟ್ಸನ್ನು ಕೌಂಟಿಂಗ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರುತ್ತೆ. ಇವಾಗ ಎಲೆಕ್ಷನ್ ಕಮಿಷನ್ ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರನ್ನು ಸ್ಥಾಪನೆ ಮಾಡೋದರಲ್ಲಿ ಯಾವ ರೀತಿಯಾಗಿ ಎಲೆಕ್ಷನ್ಸ್ಗಳನ್ನು ಅಥವಾ ಚುನಾವಣೆಗಳನ್ನು ಕಂಡಕ್ಟ್ ಮಾಡ್ತಾ ಇದೆ, ಅದೇ ರೀತಿಯಾಗಿ ಇವತ್ತು ಲೋಕಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಪಾಯಿಂಟ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್ಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸನ್ನು ಅಪಾಯಿಂಟ್ ಮಾಡುವಂಥವರು ಗವರ್ನರ್ ಅವರು ಇವತ್ತು ಅಪಾಯಿಂಟನ್ನು ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಕಂಡೀಷನಲ್ಲಿರುವಂಥ ಇಶ್ಯೂ ಅಂತಂದರೆ ಇವತ್ತು ಯಾವ ರೀತಿಯಾಗಿ ಸೆಂಟ್ರಲ್ ಫೋರ್ಸ್ ಇರಬೇಕು, ಅಲ್ಲಿರುವಂಥ ಸ್ಥಿತಿಗತಿಗಳನ್ನು ಪರಿಶೀಲನೆ ಮಾಡಿ ಎಲೆಕ್ಷನ್ ಕಮಿಷನ್ನೇ ಡಿಸಿಷನನ್ನು ತೆಗೆದುಕೊಳ್ಬೇಕು. ಆದರೆ ಯಾವುದೇ ರೀತಿಯಾಗಿ ಡಿಸ್ಕ್ರಿಷನರಿ ಪವರನ್ನು ಅವರು ಯೂಸ್ ಮಾಡ್ತಾ ಇಲ್ಲ ಅಥವಾ ಇಂಡಿಪೆಂಡೆಂಟ್ ಆಗಿ ಡಿಸಿಷನನ್ನು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಒಂದು ಕನ್ಸರ್ನನ್ನು ಅಥವಾ ಕ್ವಶನನ್ನು ಆರ್ಟಿಕಲಲ್ಲಿ ಕಾಣ್ಬೋದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಶ್ಯೂಗಳನ್ನು ನಾವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಇದಕ್ಕೆ ಸಂಬಂಧಪಟ್ಟಂಥ ಸ್ಟ್ಯಾಟಿಕ್ ಪೋರ್ಷನ್ಸ್ಗಳನ್ನು ನಾವು ರೀಕಾಲ್ ಮಾಡ್ಕೋಬೋದು. ಎಕ್ಸಾಮಿನೇಷನಲ್ಲಿ ಪಂಚಾಯತ್ ರಾಜ್ ನಮಗೆ ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ 1 or 2 ಕ್ವಶನ್ಸ್ಗಳನ್ನು ನಾವು ಪ್ರತಿ ವರ್ಷ ಅಥವಾ ಪ್ರತಿ ಎಕ್ಸಾಮಿನೇಷನಲ್ಲಿ ಕಾಣ್ಬೋದು. ಸೊ ಪೆಸಾ ಆ್ಯಕ್ಟ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇನ್ಫಾರ್ಮೇಷನ್ಸನ್ನು ಒಂದು ಸರ್ತಿ ನೀವು ರಿವೈಸ್ ಮಾಡಿ. ಡೇ ಟು ಡೇ ಬೇಸಿಸ್ ಮೇಲೆ ನಿಮಗೆ ಸಾಕಷ್ಟು ಆರ್ಟಿಕಲ್ಸ್ಗಳು ಇವತ್ತು ವೆಸ್ಟ್ ಬೆಂಗಾಲಲ್ಲಿ ನಡೀತಾ ಇರುವಂಥ ಪಂಚಾಯತ್ ಪೋಲ್ಗೆ ಸಂಬಂಧಪಟ್ಟಂತೆ ಬರ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಸ್ಟ್ಯಾಟಿಕ್ ಪೋರ್ಷನ್ಸನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಬೇಕಾಗಿರೋದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥ ಸಂವಿಧಾನಾತ್ಮಕವಾದ ತಿದ್ದುಪಡಿ ಯಾವ ರೀತಿಯಾಗಿದೆ, ತಿದ್ದುಪಡಿ ನಂಬರ್ ಆಗಿರ್ಬೋದು ಮತ್ತು ಯಾವ ಇಯರಲ್ಲಿ ನಾವು ತಿದ್ದುಪಡಿಯನ್ನು ಮಾಡಿದ್ದೀವಿ ಅನ್ನೋದನ್ನು ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ವಾಟ್ ಈಸ್ ದ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲ್. ಈ ಒಂದು ಆರ್ಟಿಕಲನ್ನು ಕನೆಕ್ಟ್ ಮಾಡ್ಕೊಳ್ಳೋದಾದರೆ GS ಪೇಪರ್ 3 ನಡಿನಲ್ಲಿ
ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜಲ್ಲಿ ಕನೆಕ್ಟ್ ಮಾಡ್ಬೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ಕಾನ್ಫರೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂಥ ಫಾರಮ್ಗಳಾಗಿರ್ಬೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕ್ಲೈಮೇಟ್ ಚೇಂಜನ್ನು ಅಡ್ರೆಸ್ ಮಾಡಲಿಕ್ಕೆ ಕಾನ್ಫರೆನ್ಸಸ್ಗಳಲ್ಲಿ ತೆಗೆದುಕೊಂಡಿರುವಂತಹ ಕಮಿಟ್ಮೆಂಟು ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಲ್ಲಿ ಸಾಕಷ್ಟು ಎಫರ್ಟ್ಸನ್ನು ಹಾಕ್ತಾ ಇದ್ದಾವೆ ಅಂತ ನಾವು ತಿಳಿದುಕೊಳ್ಬೋದು. ಇಲ್ಲಿರುವಂತಹ ಇಶ್ಯೂ ಯಾವ ರೀತಿಯಾಗಿದೆ ಅಂದರೆ, ಇವಾಗ ಹಿಸ್ಟಾರಿಕಲ್ ಎಮಿಷನ್ಸನ್ನು ನೋಡಿದರೆ ಡೆವಲಪ್ಡ್ ನೇಷನ್ಸ್ಗಳು ಸಾಕಷ್ಟು ಎಮಿಷನ್ಸ್ಗಳನ್ನು ಇದು ಆಲ್ರೆಡಿ ಮಾಡಿದ್ದಾವೆ, ಅವು ಡೆವಲಪ್ ಆಗಿದ್ದಾವೆ ಇವಾಗ. ಆದರೆ ಡೆವಲಪಿಂಗ್ ನೇಷನ್ಸ್ಗಳು ಸಹ ಏನು ಮಾಡಬೇಕಾಗತ್ತೆ, ಇವಾಗ ಎಮಿಷನ್ ಕಟ್ ಡೌನ್ ಮಾಡಬೇಕಾಗತ್ತೆ. ಅವರು ಸಹ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಪ್ಯಾರಲಲಿ ಅವ್ರ ಮುಂದೆ ಇರತಕ್ಕಂಥ ಎರಡು ಚಾಲೆಂಜಸ್, ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಪ್ರಾಪರ್ ಆಗಿ ಒಂದು ಫೈನಾನ್ಸ್ ಬೇಕಾಗುತ್ತೆ ಕ್ಲೈಮೇಟ್ ಚೇಂಜನ್ನು ಮಿಟಿಗೇಟ್ ಮಾಡಲಿಕ್ಕೆ. ಜೊತೆಗೆ ಅವರು ಡೆವಲಪ್ಮೆಂಟ್ ರಿಲೇಟೆಡ್ ಇರತಕ್ಕಂಥ ಆಸ್ಪೆಕ್ಟನ್ನು ಫೋಕಸ್ ಮಾಡಬೇಕು, ಗ್ರೋತನ್ನು ಸಹ ಕಾಣಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮೇಜರ್ ಇಶ್ಯೂವನ್ನು ನಾವು ನೋಡೋದಾದರೆ, ಈ ಮೊದಲು ನಡೆದಿರುವಂತಹ ಕಾಪ್ನಲ್ಲಿ 2009 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 2009 ಇರುವಂಥ ಒಂದು ಕಮಿಟ್ಮೆಂಟ್ ಅಂತಂದರೆ, ಡೆವಲಪ್ಡ್ ನೇಷನ್ಸ್ಗಳು ಇವತ್ತು ಡೆವಲಪಿಂಗ್ ನೇಷನ್ಸ್ಗಳಿಗೆ ಕೆಲವೊಂದಿಷ್ಟು ಫಂಡಿಂಗನ್ನು ಕೊಡಬೇಕಾಗುತ್ತೆ. ಎಷ್ಟು ಟಾರ್ಗೆಟನ್ನು ಹಾಕ್ಕೊಂಡಿದ್ರು ಅಂದರೆ $100 ಬಿಲಿಯನ್ ಅಷ್ಟು. ಈ ಒಂದು ಅಮೌಂಟ್ ಏನಿದೆಯಲ್ಲ, ಇದನ್ನು ನಾವು ಇಯರ್ಲಿ ಬೇಸಿಸ್ ಮೇಲೆ ಪ್ರೊವೈಡ್ ಮಾಡಬೇಕು. 2020 ಡೆವಲಪ್ಡ್ ನೇಷನ್ಸ್ಗಳು ಪ್ರೊವೈಡ್ ಮಾಡಿರುವಂಥ ಒಂದು ಡೇಟಾವನ್ನು ನೋಡಿದರೆ $83.3 ಬಿಲಿಯನ್ ಇದೆ ಅಂತ ಹೇಳುತ್ತೆ ರಿಪೋರ್ಟ್ಗಳು. ಆದರೆ ಕೆಲವೊಂದಿಷ್ಟು ಅನಲೈಸ್ನ ಪ್ರಕಾರ ಈ ಒಂದು ರಿಪೋರ್ಟ್ ಫೇಕ್ ಆಗಿದೆ. ದೇರ್ ಈಸ್ ಟೂ ಮಚ್ ಡಿಸ್ಹಾನೆಸ್ಟಿ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಈ ಒಂದು ರಿಪೋರ್ಟ್ ನಡಿನಲ್ಲಿ ಶೇಡಿಂಗ್ ಇದೆ ಅನ್ನುವಂಥ ಒಂದು ಕನ್ಸರ್ನನ್ನು ಆಕ್ಸ್ಫಾಮ್ ಅನಲೈಸಿಸು ಸಹ ಐಡೆಂಟಿಫೈ ಮಾಡಿದೆ. ಈ ನಿಟ್ಟಿನಲ್ಲಿ ಡೆವಲಪ್ಡ್ ನೇಷನ್ಸ್ಗಳು ಇವತ್ತು ಫೈನಾನ್ಸನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಸರಿಯಾಗಿ ನಾವು ಇಲ್ಲಿ ಫೈನಾನ್ಸನ್ನು ನಾವು ಕಾಣ್ತಾ ಇಲ್ಲ. ಯಾವುದೇ ರೀತಿಯಾದಂಥ ಡೆಸ್ಟಿನೇಷನ್ ಬೇಸ್ಡ್ ಅಥವಾ ಪರ್ಟಿಕ್ಯುಲರ್ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ನಾವು ಈ ಒಂದು ಫೈನಾನ್ಸಿಂಗನ್ನು ಕಾಣ್ತಾ ಇಲ್ಲ. ಇಲ್ಲಿ ಕೆಲವೊಂದಿಷ್ಟು ಪೊಲಿಟಿಕಲ್ ಅಜೆಂಡಾಗಳಿದ್ದಾವೆ ಅನ್ನುವಂಥದ್ದಾಗಿ ಕಾಣ್ಬೋದು. ಪ್ರಾಪರ್ ಆಗಿರ್ತಕ್ಕಂಥ ಅಜೆಂಡಾವನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ, ಪ್ರಾಪರ್ ಆಗಿರುವಂಥ ಕ್ಲಾರಿಟಿಯನ್ನು ನಾವು ಇಲ್ಲಿ ಕಾಣ್ತಾ ಇಲ್ಲ. ಕ್ಲೈಮೇಟ್ ಫೈನಾನ್ಸ್ಗೆ ಸಂಬಂಧಪಟ್ಟಂತೆ ಇದು ಆಲ್ರೆಡಿ 2009 ನಡೆದಿರುವಂಥ ಕಾನ್ಫರೆನ್ಸ್ ಆಫ್ ಪಾರ್ಟಿನಲ್ಲೇ ನಾವು ಟಾರ್ಗೆಟನ್ನು ಹಾಕ್ಕೊಂಡಿದ್ದೀವಿ. ಬಟ್ ಸ್ಟಿಲ್ ಇಲ್ಲಿ ಸಾಕಷ್ಟು ಕಂಟ್ರೀಸ್ಗಳು ಲೋನನ್ನು ತೆಗೆದುಕೊಳ್ತಾ ಇದ್ದಾವೆ. ಆದರೆ ಯಾವುದೇ ರೀತಿಯಾಗಿ ಇವತ್ತು ಡೆವಲಪಿಂಗ್ ಕಂಟ್ರೀಸ್ಗಳ ಮೇಲೆ ಇರತಕ್ಕಂಥ ಬರ್ಡನ್ ರೆಡ್ಯೂಸ್ ಆಗಿಲ್ಲ ಅನ್ನುವಂಥದ್ದು. ಸಾಕಷ್ಟು ಕಂಟ್ರೀಸ್ಗಳು ಇವತ್ತು ಡೆಟ್ ಕ್ರೈಸಿಸ್ನಲ್ಲಿ ಇದ್ದಾವೆ ಅನ್ನುವಂಥದ್ದಾಗಿ ಕಾಣ್ಬೋದು. ಕಲೆಕ್ಟಿವ್ ಗೋಲು ಸಹ ನಾವಿಲ್ಲಿ ಅಚೀವ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನಾವು ಮತ್ತೆ ರಿವ್ಯಾಂಪ್ ಮಾಡಬೇಕು, ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲನ್ನು ಇಲ್ಲಿ ಸೆಟಪ್ ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಡಿಸ್ಕಷನ್ ಇವತ್ತು ನಡೀತಾ ಇದೆ. ಗ್ಲೋಬಲ್ ಲೆವೆಲಲ್ಲಿ ನಾವು ಲೋ ಕಾರ್ಬನ್ ಎಮಿಷನ್ಸನ್ನು ಎನ್ಶೋರ್ ಮಾಡಬೇಕು ಅಂತಂದರೆ, ಕ್ಲೈಮೇಟ್ ಚೇಂಜಲ್ಲಿ ಆಗ್ತಾ ಇರುವಂಥ ಒಂದು ಬದಲಾವಣೆಯನ್ನು ನಾವು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲನ್ನು ನಾವು ಹಾಕೋಬೇಕು ಅನ್ನುವಂಥದ್ದಾಗಲಿ, ಇದರಲ್ಲಿ ಮಿಟಿಗೇಷನ್ ಮೇಲೆ ಫೋಕಸ್ ಮಾಡುವಂಥದ್ದಾಗಲಿ, ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂತೆ ಹಾಗೂ ಲಾಸ್ ಆ್ಯಂಡ್ ಡ್ಯಾಮೇಜಸ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ನಾವು ಟಾರ್ಗೆಟನ್ನು ಹಾಕೋತಾ ಇದ್ದೀವಿ. 3 ಫೋಕಸ್ ಅಥವಾ ಸಪ್ರೇಟ್ ಟಾರ್ಗೆಟ್ಸ್ ಅಥವಾ ಸಬ್ ಗೋಲ್ಸ್ಗಳಂತಂದರೆ ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಡೇಟಾ ನಡಿನಲ್ಲಿ ಡೆವಲಪ್ಡ್ ನೇಷನ್ಸ್ಗಳ ಒಂದು ಕಾಂಟ್ರಿಬ್ಯೂಷನ್ಸ್ಗಳಾಗಿರ್ಬೋದು ಹಾಗೂ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಮಿಟಿಗೇಷನ್ಸ್ ಆಗಿರ್ಬೋದು, ಅಡಾಪ್ಟೇಷನ್ಗೆ ಸಂಬಂಧಪಟ್ಟಂತೆ ಲಾಸ್ ಆ್ಯಂಡ್ ಡ್ಯಾಮೇಜಸ್ಗೆ ಸಂಬಂಧಪಟ್ಟಂಥ ಫೋಕಸ್ ಏರಿಯಾವನ್ನು ನಾವು ಇಲ್ಲಿ ಕಾಣುವಂಥದ್ದು. ಲೋ ಕಾರ್ಬನ್ ಎಕಾನಮಿಯನ್ನು ನಾವು ಹೊಂದಬೇಕು, ಗ್ಲೋಬಲ್ ಲೆವೆಲಲ್ಲಿ ಒಂದು ಟ್ರಾನ್ಸಿಷನನ್ನು ತರಬೇಕು ಅಂತಂದರೆ ನಾವು ಎಕನಾಮಿಕಲಿ ಗ್ರೋತನ್ನು ಹೊಂದಬೇಕು, ಜೊತೆಗೆ ಎಮಿಷನ್ಸನ್ನು ಕಡಿಮೆ ಮಾಡಬೇಕು. ಈ ಒಂದು ಸ್ಟೇಟಸನ್ನು ತರಲಿಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ? ಸರಿಸುಮಾರು $4 ಟ್ರಿಲಿಯನ್ ಟು $6 ಟ್ರಿಲಿಯನ್ ಅಷ್ಟು ಇನ್ವೆಸ್ಟ್ಮೆಂಟ್ನ ಅವಶ್ಯಕತೆ ಇದೆ ಅಂತ ಐಡೆಂಟಿಫಿಕೇಷನನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪ್ರಾಪರ್ ಆಗಿರುವಂಥ ಒಂದು ಪ್ಲ್ಯಾನ್ ಬೇಕು. ಇಲ್ಲಿ ಪ್ರಾಪರ್ ಆಗಿ ಅಫಿಷಿಯಲ್ ಡೇಟಾಗಳನ್ನು ನಾವು ಕಾಣ್ತಾ ಇಲ್ಲ, ಕೇವಲ ಒಂದು ನ್ಯೂ ಕಲೆಕ್ಟಿವ್ ಕ್ವಾಂಟಿಫೈಡ್ ಗೋಲನ್ನು ಹಾಕ್ಕೋಬೇಕು ಅನ್ನುವಂಥದ್ದಾಗಿ ಆರ್ಟಿಕಲ್ ಎಂಫಸಿಸ್ ಮಾಡ್ತಾ ಇದೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ, ಮೇನ್ಸಲ್ಲಿ ಹಾಗೂ ಪ್ರಿಲಿಮ್ಸಲ್ಲಿನೂ ಸಹ ಈ ಒಂದು ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ಲಿ ಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಯಾವ ರೀತಿಯಾಗಿದೆ, ಸ್ಪೇರ್ ಅ ಥಾಟ್ ಫಾರ್ ಅ ಸೈಕಿಯಾಟ್ರಿಕ್ ಕೇರ್ ಗಿವರ್ಸ್ ಟು. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಭಾರತದಲ್ಲಿ ಮೆಂಟಲ್ ಡಿಸಾರ್ಡರ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೇಟಸ್ ಆಗಿರ್ಬೋದು ಹಾಗೂ ಮೆಂಟಲ್ ಡಿಸಾರ್ಡರಿಂದ ಬಳಲ್ತಕ್ಕಂಥ ವ್ಯಕ್ತಿಯನ್ನು ಯಾರು ಕಾಳಜಿ ವಹಿಸ್ತಾ ಇರ್ತಾರಲ್ಲ, ಕೇರ್ ಗಿವರ್ ಅಂತ ನಾವೇನು ಕನ್ಸಿಡರ್ ಮಾಡ್ತಾ ಇದ್ದೀವಿ, ಅವರ ಮೆಂಟಲ್ ಹೆಲ್ತ್ ಯಾವ ರೀತಿಯಾಗಿರುತ್ತೆ, ಅವರು ಯಾವ ರೀತಿಯಾಗಿ ಎಮೋಷ್ನಲ್ ಡ್ರೈನ್ ಆಗ್ತಾರೆ, ಕೆಲವೊಂದಿಷ್ಟು ರಿಪೋರ್ಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನ್ಯಾಷನಲ್ ಹೆಲ್ತ್ ಮಿಷನ್ ಎಸ್ಟಿಮೇಷನ್ನ ಪ್ರಕಾರ ನಮ್ಮ ದೇಶದಲ್ಲಿ ಸರಿಸುಮಾರು 6 to 7% ಪಾಪ್ಯುಲೇಷನ್ ಇವತ್ತು ಮೆಂಟಲ್ ಡಿಸಾರ್ಡರ್ನಿಂದ ಬಳಲ್ತಾ ಇದ್ದಾರೆ.
ಸೊ 4 ಫ್ಯಾಮಿಲೀಸ್ಗಳನ್ನು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಒಂದು ಫ್ಯಾಮಿಲಿಯನ್ನು ನಾವು ತೆಗೆದುಕೊಂಡ್ರೆ ಒಬ್ಬರಾದರೂ ಇವತ್ತು ಬಿಹೇವಿಯರಲ್ಲಿ ಅಥವಾ ಮೆಂಟಲ್ ಹೆಲ್ತ್ ಡಿಸಾರ್ಡರ್ನ ಹೊಂದಿರ್ತಾರೆ ಅನ್ನುವಂಥ ಒಂದು ಡೇಟಾ ಅಥವಾ ರಿಪೋರ್ಟ್ ಹೇಳುತ್ತೆ. ನ್ಯಾಷನಲ್ ಲೆವೆಲಲ್ಲಿ ಮಾಡಿರ್ತಕ್ಕಂಥ ಒಂದು ಎಸ್ಟಿಮೇಷನ್, ನ್ಯಾಷನಲ್ ಹೆಲ್ತ್ ಮಿಷನ್ನ ಆಧಾರದ ಮೇಲೆ ಇದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ ಒಂದು ರಿಪೋರ್ಟ್ನ ನಾವು ಎಕ್ಸಾಮಿನೇಷನಲ್ಲಿ ಯೂಸ್ ಮಾಡ್ಕೋಬೋದು. ಕೋವಿಡ್-19ನ ಸಂದರ್ಭದಲ್ಲಿ, ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಐಸೋಲೇಷನ್ ಕಂಡೀಷನ್ ಆಗಿರ್ಬೋದು, ಫ್ಯಾಮಿಲಿಯಿಂದ ದೂರ ಇರುವಂತಹ ಸಿಚುವೇಶನ್ಸ್ಗಳಾಗಿರ್ಬೋದು, ತಮ್ಮ ಪ್ರಿಯರನ್ನು ಕಳೆದುಕೊಂಡಿರುವಂಥ ಕಂಡೀಷನ್ ಆಗಿರ್ಬೋದು, ಆರ್ಥಿಕವಾಗಿ ಕಷ್ಟವನ್ನು ಫೇಸ್ ಮಾಡಿರ್ಬೋದು, ಫ್ಯೂಚರ್ ಬಗ್ಗೆ ಸಾಕಷ್ಟು ಅನ್ಸರ್ಟನಿಟಿಯನ್ನು ಸಹ ಅವರು ಪ್ರೆಡಿಕ್ಟ್ ಮಾಡುವಂಥದ್ದಾಗಲಿ, ಈ ಎಲ್ಲ ಸಿಚುವೇಶನ್ಸ್ಗಳು ಮನುಷ್ಯನಲ್ಲಿ ಒತ್ತಡವನ್ನು ಕ್ರಿಯೇಟ್ ಮಾಡಿದೆ, ಸ್ಟ್ರೆಸ್ ಲೆವೆಲನ್ನು ಸಹ ಇನ್ಕ್ರೀಸ್ ಬರ್ತಾ ಇದೆ ಅಂತ. ಸೋಷಿಯಲ್ ಸ್ಟಿಗ್ಮಾ ಸಿಚುವೇಶನಿಂದಾಗಿ ಸಾಕಷ್ಟು ಇಗ್ನೋರೆನ್ಸನ್ನು ಸಹ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಐಸೋಲೇಟೆಡ್ ಸಿಚುವೇಶನಿಂದಾಗಿ ಸಾಕಷ್ಟು ಪ್ರೆಷರ್ ಆಗ್ತಾ ಇದೆ, ಇಲ್ನೆಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅನ್ನುವಂಥ ಒಂದು ಪ್ರೂಫನ್ನು ಐಡೆಂಟಿಫೈ ಮಾಡಿದ್ದಾರೆ. ಇದರಿಂದ ಅವರ ಬಿಹೇವಿಯರಲ್ ಪ್ಯಾಟರ್ನು ಸಹ ಬದಲಾವಣೆ ಆಗ್ತಾ ಇದೆ. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್, ಜಾಬ್ ಸ್ಟ್ರೆಸ್ ಅಥವಾ ಮ್ಯಾರಿಟಲ್ ಟ್ರಬಲ್ಸ್ ಆಗಿರ್ಬೋದು, ಈ ಎಲ್ಲ ಇಶ್ಯೂಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಹೆಚ್ಚು ಕೇಸಸನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಮೆಂಟಲ್ ಇಲ್ನೆಸ್ಸಿಂದ ಬಳತಕ್ಕಂಥವರನ್ನ ಕೇರ್ ಮಾಡಲಿಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗಳು ಮುಂದಾಗ್ತಾ ಇರ್ತಾರೆ. ಸರಿಸುಮಾರು 90% ಸೈಕಿಯಾಟ್ರಿಕ್ ಡಿಸಾರ್ಡರ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳು ತಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಬದುಕ್ತಾ ಇದ್ದಾರೆ. ಸೊ ಇದರಿಂದ ಮನೆಯಲ್ಲಿರುವಂಥ ಮೆಂಬರೇ ಅವ್ರಿಗೆ ಕೇರನ್ನು ಕೊಡ್ತಾ ಇದ್ದಾರೆ. ಕೇರನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಒಂದು ಎಮೋಷ್ನಲ್ಲು ಡ್ರೈನ್ ಆಗ್ತಾ ಇದೆ ಮತ್ತು ಅವ್ರಿಗೂ ಸಹ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇದೆ. ಸೋಷಿಯಲ್ ಐಸೋಲೇಷನ್ಗೆ ಸಂಬಂಧಪಟ್ಟಂತೆ ಮತ್ತು ಫೈನಾನ್ಷಿಯಲ್ ಡಿಫಿಕಲ್ಟೀಸ್ಗಳನ್ನು ನಾವು ಕಾಣುವಂಥದ್ದು, ಪೇಷಂಟ್ಸ್ಗಳನ್ನು ಟ್ರೀಟ್ ಮಾಡುವಂಥ ಸಂದರ್ಭದಲ್ಲಿ ಕೇರ್ ಗಿವರು ಸಹ ಇವತ್ತು ಸ್ಟ್ರೆಸ್ ಕಂಡೀಷನಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಇವತ್ತು ನ್ಯೂಕ್ಲಿಯರ್ ಹೌಸ್ ಹೋಲ್ಡನ್ನು ಕನ್ಸಿಡರ್ ಮಾಡಿದರೆ ಅವರು ಸಹ ಡೈಲಿ ಲೈಫನ್ನು ಮೇಂಟೈನ್ ಮಾಡಬೇಕು, ಫೈನಾನ್ಷಿಯಲ್ ರಿಸೋರ್ಸಸ್ಗಳನ್ನು ಸಹ ಮೊಬೈಲೈಸ್ ಮಾಡುವಂಥದ್ದಾಗಲಿ, ಫ್ಯಾಮಿಲಿ ರಿಸೋರ್ಸಸ್ಗಳನ್ನು ಅವರು ಟ್ಯಾಕಲ್ ಮಾಡಬೇಕಾಗತ್ತೆ. ಜೊತೆಗೆ ಮಹಿಳೆಯರು ಏನಾದರೂ ಇವತ್ತು ಕೇರ್ ಗಿವರ್ ಆಗಿದ್ದರೆ ಅವ್ರಿಗೆ ಹೆಚ್ಚಿನ ಒಂದು ಬರ್ಡನ್ ಆಗುತ್ತೆ, ಸಾಕಷ್ಟು ಚಾಲೆಂಜಸನ್ನು ಅವರು ಫೇಸ್ ಮಾಡಬೇಕಾಗತ್ತೆ. ಇತ್ತಾಗ ಕೇರನ್ನು ಕೊಡಬೇಕು, ಕರಿಯರನ್ನು ಮೇಂಟೈನ್ ಮಾಡಬೇಕು, ಚೈಲ್ಡ್ ರೇರಿಂಗ್ ಕಂಡೀಷನನ್ನು ಮಾಡುವಂಥದ್ದು, ಮನೆಯಲ್ಲಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ಸಹ ಬ್ಯಾಲೆನ್ಸ್ ಮಾಡುವಂಥದ್ದು. ಸೊ ಈ ರೀತಿಯಾಗಿ ಇನ್ಫಾರ್ಮಲ್ ಲೆವೆಲಲ್ಲಿ ಅವರು ಸಪೋರ್ಟನ್ನು ಮಾಡ್ತಾ ಬರ್ತಾ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ಗಳು ಇವತ್ತು ಮೆಂಟಲಿ ಇಲ್ಲಿರ್ತಕ್ಕಂತಹ ಪೇಷಂಟ್ಸ್ಗಳಿಗೆ ಇನ್ಫಾರ್ಮಲ್ ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಇವ್ರಿಗೂ ಸಹ ಪ್ರಾಪರ್ ಆಗಿರುವಂಥ ಒಂದು ಗೈಡೆನ್ಸ್ ಅಥವಾ ಕೌನ್ಸಿಲಿಂಗನ್ನು ನಾವು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಸೊ ಕೇರ್ ಗಿವರ್ಗೂ ಸಹ ಇವತ್ತು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಅವ್ರಿಗೂ ಸಹ ಇಂಪಾರ್ಟೆಂಟ್ ಇರೋದ್ರಿಂದ ಫ್ಯಾಮಿಲಿ ಕೇರ್ ಗಿವರ್ಗೂ ಸಹ ನಾವು ಸಾಕಷ್ಟು ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಅವ್ರಿಗೆ ಪ್ರಾಪರಾಗಿ ಎಜುಕೇಷನನ್ನು ಕೊಡುವಂಥದ್ದಾಗಲಿ, ಇದಕ್ಕೆ ಸ್ಟ್ರಕ್ಚರ್ ಇನ್ವೆನ್ಷನ್ ಅವಶ್ಯಕತೆ ಇದೆ ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ನ್ಯಾಷನಲ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ನಡಿನಲ್ಲಿ ಇವತ್ತು ನಾವು ಡಿಸೆಂಟ್ರಲೈಸ್ಡ್ ಲೆವೆಲಲ್ಲಿ ಅಪ್ರೋಚ್ ಮಾಡಬೇಕು. ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡೋದ್ರ ಮುಖಾಂತರ ಇವಾಗ ಯಾರು ಕೇರ್ ಗಿವರ್ ಇರ್ತಾರಲ್ಲ ಅವ್ರಿಗೆ ಪ್ರಾಪರಾಗಿ ಗೈಡ್ಲೈನ್ಸ್ಗಳನ್ನು ಕೊಡುವಂಥದ್ದಾಗಲಿ, ಸೊ ಈ ರೀತಿಯಾಗಿ ನೀವು ಆ ಪೇಷಂಟನ್ನು ಟ್ರೀಟ್ ಮಾಡಬೇಕು ಅನ್ನುವಂಥದ್ದಾಗಲಿ. ಸೊ ಇದು ಕ್ರೂಷಿಯಲಿ ಆಗಿರ್ತಕ್ಕಂಥ ಒಂದು ಇಂಟರ್ವೆನ್ಷನ್ ಅಂತ ಆಥರ್ ಅವರು ಎಂಫಸಿಸ್ ಮಾಡ್ತಾ ಇದ್ದಾರೆ. ನಾವು ಪ್ರಾಪರಾಗಿ ಮೆಂಟಲ್ ರಿಲೇಟೆಡ್ ಇರತಕ್ಕಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಕೇರ್ ಗಿವರ್ಗಳ ಒಂದು ಬಿಹೇವಿಯರಲ್ ಇಂಪಾರ್ಟೆಂಟ್. ಇದರಿಂದ ಅವ್ರಿಗೆ ಕೌನ್ಸಿಲನ್ನು ಪ್ರೊವೈಡ್ ಮಾಡೋದಾಗಲಿ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಹೆಲ್ಪನ್ನು ಪ್ರೊವೈಡ್ ಮಾಡೋದಾಗಲಿ, ಡಿಸೆಂಟ್ರಲೈಸ್ಡ್ ಆಗಿರುವಂಥ ಒಂದು ಅಪ್ರೋಚನ್ನು ಮಾಡಬೇಕು. ಸೈಕಿಯಾಟ್ರಿಕ್ಗೆ ಸಂಬಂಧಪಟ್ಟಂಥ ಸೆಂಟರ್ಸ್ಗಳನ್ನು ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸೆಟಪ್ ಮಾಡೋದ್ರ ಮುಖಾಂತರ ಅವರು ಸಹ ಪ್ರಾಪರಾಗಿ ಒಂದು ಗೈಡ್ಲೈನ್ಸನ್ನು ಪಡೆದುಕೊಳ್ತಾರೆ. ಸೊ ಇಲ್ಲಿ ಪ್ರಾಪರ್ ಆಗಿರುವಂಥ ಒಂದು ಬಜೆಟ್ ಅಲೋಕೇಶನ್ ಇಂಪಾರ್ಟೆಂಟು ಅಂತ. ಮೆಂಟಲ್ ಹೆಲ್ತ್ ಪೇಷಂಟ್ಸ್ಗೆ ಬೇಕಾಗಿರುವಂಥ ಒಂದು ಬಜೆಟ್ ಅಲೋಕೇಶನ್. ಸೊ ಈ ಎಲ್ಲ ಇಶ್ಯೂಸ್ಗಳು ಏನಿರುತ್ತಲ್ಲ, ಬಿಹೇವಿಯರಲ್ ಚೇಂಜಸನ್ನು ಮಾಡೋದ್ರ ಮುಖಾಂತರ ನಾವು ಡಿಸಾರ್ಡರನ್ನು ಫಿಕ್ಸ್ ಮಾಡ್ಬೋದು. ಇದಕ್ಕೆ ಸಂಬಂಧಿಸಿದಂಥ ಒಂದು ಟ್ರೈನಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಕೇರ್ ಗಿವರ್ಸ್ಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಫೋಕಸನ್ನು ಮಾಡಬೇಕು ಅಂತ ಇಲ್ಲಿ ಕಾಣ್ಬೋದು. ಜೊತೆಗೆ ನಾನ್ ಗವರ್ಮೆಂಟ್ ಆರ್ಗನೈಜೇಷನ್ಸ್ಗಳ ಪಾರ್ಟಿಸಿಪೇಷನ್ ಆಗಿರ್ಬೋದು, ಕಮ್ಯುನಿಟಿ ಬೇಸ್ಡ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಈ ಫೌಂಡೇಶನ್ಸ್ಗಳ ಒಂದು ಪಾರ್ಟಿಸಿಪೇಷನ್ ಮುಖಾಂತರ ಮೆಂಟಲ್ ಇಲ್ನೆಸ್ಸನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಜೊತೆಗೆ ಕೇರ್ ಗಿವರ್ಸ್ಗೂ ಸಹ ಸಪೋರ್ಟನ್ನು ಕೊಡೋದ್ರ ಮುಖಾಂತರ ಇಶ್ಯೂವನ್ನು ನಾವು ಅಡ್ರೆಸ್ ಮಾಡ್ಬೋದು. ಸರ್ಕಾರ ತಂದಿರುವಂಥ ಕೆಲವೊಂದಿಷ್ಟು ಯೋಜನೆ ನಡಿನಲ್ಲಿ ಪಬ್ಲಿಕ್ ಸೆಕ್ಟರಲ್ಲಿರ್ತಕ್ಕಂತಹ ಯೋಜನೆಗಳನ್ನು ಸಹ ನಾವು ಬೆನಿಫಿಟ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ಇವಾಗ ಆಯುಷ್ಮಾನ್ ಭಾರತವನ್ನು ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಮೆಂಟಲ್ ಡಿಸಾರ್ಡರ್ಗೆ ಸಂಬಂಧಪಟ್ಟಂಥ ಕವರೇಜನ್ನು ಮಾಡಬೇಕು ಅನ್ನುವಂಥದ್ದಾಗಿಯೂ ಸಹ ಪಾಸಿಟಿವ್ ಆಸ್ಪೆಕ್ಟನ್ನು ಅಥವಾ ಲಾರ್ಜ್ ಸ್ಕೇಲಲ್ಲಿ ಈ ಒಂದು ಯೋಜನೆಯ ಸ್ಕೋಪನ್ನು ಇನ್ಕ್ರೀಸ್ ಮಾಡಬೇಕು. ಆಯುಷ್ಮಾನ್ ಭಾರತಲ್ಲಿಯೂ ಸಹ ಮೆಂಟಲ್ ಡಿಸಾರ್ಡರನ್ನು ಇನ್ಕ್ಲೂಡ್ ಮಾಡಬೇಕು ಅನ್ನುವಂಥದ್ದಾಗಿ ಆಥರ್ ಅವರು ತಮ್ಮ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸಿದ್ದಾರೆ. ಪ್ರೈವೇಟ್ ಎಂಟಿಟಿಯ ಪಾರ್ಟಿಸಿಪೇಷನ್, ನಾನ್ ಗೌರ್ಮೆಂಟ್ ಆರ್ಗನೈಜೇಷನ್, ಕಮ್ಯುನಿಟೀಸ್ ಆಗಿರ್ಬೋದು, ಸರ್ಕಾರದ ಯೋಜನೆಗಳು, ಇವನ್ನೆಲ್ಲವನ್ನು ಕನ್ಸಿಡರ್ ಮಾಡ್ತಾ ಮೇಜರ್ ಆಗಿ ನಾವು ಈ ಒಂದು ಮೆಂಟಲ್ ಇಲ್ನೆಸ್ಸನ್ನು ಅಡ್ರೆಸ್ ಮಾಡಬೇಕು. ಇಲ್ಲಿ ನಾವು ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಪ್ರಾಪರ್ ಆಗಿರುವಂಥ ಒಂದು ಥೆರಪಿಯನ್ನು ಪ್ರೊವೈಡ್ ಮಾಡಬೇಕು.
ಪ್ರಾಪರ್ ಆಗಿರುವಂಥ ಎಜುಕೇಷನನ್ನು ಕೊಡಬೇಕು, ಸ್ಕಿಲ್ ಬಿಲ್ಡಿಂಗನ್ನು ಪ್ರೊವೈಡ್ ಮಾಡಬೇಕು, ಫ್ಯಾಮಿಲಿಗೂ ಸಹ ಕೌನ್ಸಿಲಿಂಗನ್ನು ಪ್ರೊವೈಡ್ ಮಾಡಬೇಕು, ಪಿಯರ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ, ಫ್ಯಾಮಿಲೀಸೊಂದಿಗೆ ಪ್ರಾಪರ್ ಆಗಿರುವಂಥ ಒಂದು ಇಂಟ್ರಾಕ್ಷನ್ನ ಮಾಡೋದ್ರ ಮುಖಾಂತರ ನಾವು ಈ ಒಂದು ಡಿಸೀಸನ್ನು ಹೋಗಲಾಡಿಸ್ಬೋದು ಅಥವಾ ಡಿಸಾರ್ಡರನ್ನು ಹೋಗಲಾಡಿಸ್ಬೋದು. ಅರ್ಲಿ ವಾರ್ನಿಂಗ್ ಸಿಗ್ನಲ್ಸ್ಗಳನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ನಾವು ಪ್ರಾಪರ್ ಆಗಿರುವಂಥ ಒಂದು ಎಫೆಕ್ಟಿವ್ನೆಸ್ಸನ್ನು ತರಬೇಕು. ಸೇಫ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟನ್ನು ತರೋದ್ರ ಮುಖಾಂತರ ಸಕ್ಸಸ್ಸನ್ನು ಕಾಣಬಹುದು. ಹಾಗೂ ಇನ್ಶೂರೆನ್ಸ್ ಕವರೇಜ್ ನಡಿನಲ್ಲಿ ಮೆಂಟಲ್ ಡಿಸಾರ್ಡರನ್ನು ಸಹ ನಾವು ಮ್ಯಾಂಡಿಟರಿಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಆಥರ್ ಅವರು ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೆಪ್ಪಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್ 2017 ಅಡಿನಲ್ಲಿ ನಾವು ಮ್ಯಾಂಡಿಟರಿಲಿ ಇವತ್ತು ಕೇವಲ ಫಿಸಿಕಲ್ ಡಿಸಾರ್ಡರ್ಗೆ ಮಾತ್ರ ನಾವು ಇನ್ಶೂರೆನ್ಸ್ ಕವರೇಜನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇದರೊಂದಿಗೆ ಮೆಂಟಲ್ ಡಿಸಾರ್ಡರ್ ನಡಿನಲ್ಲಿನೂ ಸಹ ನಾವು ಇನ್ಶೂರೆನ್ಸನ್ನು ಪ್ರೊವೈಡ್ ಮಾಡೋದ್ರ ಮುಖಾಂತರ ಪ್ರಾಪರಾಗಿ ನಾವು ಡಯಾಗ್ನೋಸ್ ಮಾಡೋದಾಗಲಿ, ಟ್ರೀಟ್ಮೆಂಟ್ ಕೊಡೋದಾಗಲಿ ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಎಫೆಕ್ಟಿವ್ ಆಗಿ ಅಡ್ರೆಸ್ ಮಾಡ್ಬೋದು ಅನ್ನುವಂಥ ಒಂದು ಕನ್ಸರ್ನನ್ನು ಆರ್ಟಿಕಲಲ್ಲಿ ಕನೆಕ್ಟ್ ಮಾಡುವಂಥದ್ದು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಮೇನ್ಸಲ್ಲಿ ಇಲ್ಲಿರುವಂಥ ಡೈಮೆನ್ಷನ್ಸ್ಗಳನ್ನು ನಾವು ಯೂಸ್ ಮಾಡ್ಕೋಬೋದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಅಷ್ಟೊಂದು ಈ ಆರ್ಟಿಕಲ್ ನಮಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಮೇನ್ಸಲ್ಲಿ ನಾವು ಈ ಒಂದು ಆರ್ಟಿಕಲನ್ನು ಕನ್ಸಿಡರ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ನಡಿನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಲ್ಲಿರ್ತಕ್ಕಂಥ ಸಜೆಷನ್ಸ್ಗಳನ್ನು ಕೇಳಿದ್ದಾರೆ. ಈ ಒಂದು ಆ್ಯಕ್ಟ್ ನಮಗೆ ಯಾವ್ಯಾವ ಪಾಯಿಂಟ್ಸ್ಗಳನ್ನು ಪ್ರೊವೈಡ್ ಮಾಡುತ್ತೆ? ದ ಪ್ರೊವಿನ್ಷಿಯಲ್ ಅಟಾನಮಿ, ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೆಡರಲ್ ಕೋರ್ಟ್ ಸೆಕೆಂಡ್ ಪಾಯಿಂಟ್ ಆಗಿರ್ಬೋದು. ಇನ್ನು ಥರ್ಡ್ ಪಾಯಿಂಟಲ್ಲಿ ಆಲ್ ಇಂಡಿಯಾ ಫೆಡರೇಷನ್ ಆಟ್ ಸೆಂಟ್ರಲ್ ಲೆವೆಲಲ್ಲಿ ನಾವು ಆಲ್ ಇಂಡಿಯಾ ಫೆಡರೇಷನನ್ನು ಕ್ರಿಯೇಟ್ ಮಾಡಬೇಕು ಅಂತ ಈ ಒಂದು ಆ್ಯಕ್ಟ್ ಪ್ರೊವೈಡ್ ಮಾಡ್ತಾ ಇದೆ ಅಂತ. ಈ ಮೂರು ಫೀಚರ್ಸ್ಗಳಲ್ಲಿ ಯಾವ ಫೀಚರ್ಸ್ಗಳನ್ನು ಸಜೆಸ್ಟ್ ಮಾಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕ್ವಶನನ್ನು ಕೇಳಿದ್ದಾರೆ. ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.